ಹಲೋ! ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬಿಗ್ ಬಾಸ್ ಮನೆಯ ಒಂದು ಹೊಸ ಅಪ್ಡೇಟ್ ಬಂದಿದೆ. ಈ ವಾರದ ಒಂದು ಕೊನೆಯ ಟಾಸ್ಕ್ ಈಗ ನಡೀತಾ ಇದೆ. ಆ ಒಂದು ಟಾಸ್ಕ್ ಹೆಸರು ಏನಂದ್ರೆ ವೇಟ್ ಬ್ಯಾಲೆನ್ಸಿಂಗ್ ಟಾಸ್ಕ್. ಸೊ, ನಾವು ಒಂದು ವಾರದಿಂದ ನೋಡ್ತಿದ್ದೀವಿ. ಒಂದು ಬ್ಲೂ ಟೀಮ್ ಅಂದ್ರೆ ಗಿಲ್ಲಿ ಟೀಮ್, ಇನ್ನೊಂದು ರೆಡ್ ಟೀಮ್ ಅದು ಅಶ್ವಿನಿ ಅವರ ಟೀಮ್. ಒಂದು ವಾರದಿಂದ ಈ ಟೀಮ್‌ಗಳನ್ನ, ಆಟಗಳನ್ನ ನಾವು ನೋಡ್ತಾನೆ ಬಂದಿದ್ದೀವಿ. ಆದ್ರೆ ಈ ಟೀಮಲ್ಲಿ ಉಸ್ತುವಾರಿ ವಹಿಸುವಂತವರು ಅಥವಾ ಮೇನ್ ಲೀಡರ್ ಏನಿರ್ತಾರೆ ಅವರು ಬದಲಾಗೋದಿಲ್ಲ. ಗಿಲ್ಲಿ ಅವರೇ ಇರ್ತಾರೆ, ಅಶ್ವಿನಿ ಅವರೇ ಇರ್ತಾರೆ. ಆದ್ರೆ ಆ ಒಂದು ಟೀಮಲ್ಲಿ ಆಡುವಂತಹ ಅಭ್ಯರ್ಥಿಗಳು ಅವರ ಮನವನ್ನ ಒಲಿಸಿ ಅಂದ್ರೆ ಇವ್ರೇನು ಗಿಲ್ಲಿ, ಅಶ್ವಿನಿ ಇರ್ತಾರೆ ಅವರ ಮನವನ್ನ ಒಲಿಸಿ ನಮ್ಮ ಟೀಮಲ್ಲಿ ಆಡ್ಲಿಕ್ಕೆ ಬನ್ನಿ ಅಂತ ಹೇಳಿ ಕರೀತಾರೆ. ಯಾರಿಗಿಷ್ಟನೋ ಅವರು ಆ ಟೀಮ್‌ಗೆ ಹೋಗ್ಬೋದು. ಅದರ ಪ್ರಕಾರ ಡೇ 1 ಅಂದ್ರೆ ಈ ವಾರದ ಮೊದಲನೇ ದಿನದಿಂದಲೂ ಡಿಫರೆಂಟ್ ಅಭ್ಯರ್ಥಿಗಳು ಅಂದ್ರೆ ಒಂದು ಟೀಮಲ್ಲಿ ಆಡಿದಂತಹ ಅಭ್ಯರ್ಥಿಗಳೇ ಮತ್ತೊಂದು ಟೀಮ್‌ಗೆ ಚೇಂಜ್ ಆಗಿದ್ದು ಇದೆ. ಸೊ, ಆಗಿ ಆಟವನ್ನ ಆಡ್ತಾ ಇರುವಂತದ್ದು. ಈ ಒಂದು ಬಿಗ್ ಬಾಸ್ ಕೊಟ್ಟಿರುವಂತಹ ಟಾಸ್ಕ್ ನೋಡಿದವರಿಗೆ ತುಂಬಾ ಎಂಟರ್‌ಟೈನ್‌ಮೆಂಟ್ ಅಂತೂ ಮಾಡುತ್ತೆ. ಆದ್ರೆ ಆಡೋರಿಗೆ ಕಷ್ಟ ಅಂತಾನೆ ಹೇಳ್ಬೋದು. ಇಲ್ಲಿ ಸುಮಾರಷ್ಟು ಝೋನ್‌ಗಳಿವೆ. ಆ ಒಂದು ಝೋನನ್ನ ಸಾಲ್ವ್ ಮಾಡ್ಕೊಂಡು ಅಂದ್ರೆ ಆ ಒಂದು ಆಟವನ್ನ ಆಡಿ ನೆಕ್ಸ್ಟ್ ಝೋನ್‌ಗೆ ಹೋಗ್ಬೇಕು. ಅದೇ ರೀತಿಯಾಗಿ ಇಲ್ಲಿ ಫಸ್ಟ್ ಝೋನಲ್ಲಿ ಒಬ್ರೇ ಆಡ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಝೋನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ 5 ಜನ ಆಡ್ಬೇಕು. ಅಂದ್ರೆ ಒಂದು 4 ಪೆಡೆಸ್ಟಾಲ್ ಅನ್ನ ಇಟ್ಟಿರ್ತಾರೆ. ಆ ಪೆಡೆಸ್ಟಾಲ್ ಮೇಲೆ ಕೆಲವೊಂದು ಪಜಲ್ ಪೀಸ್‌ಗಳನ್ನ ಇಟ್ಟಿರ್ತಾರೆ. ಆ ಪಜಲ್ ಪೀಸನ್ನ ಕಲೆಕ್ಟ್ ಮಾಡ್ಬೇಕು. ಆ ಒಂದು ಪಜಲ್ ಪೀಸನ್ನ ಕಲೆಕ್ಟ್ ಮಾಡೋದಕ್ಕೆ ಹಲಿಗೆ ಪಟ್ಟಿ ಇರುತ್ತೆ. 2 ಹಲಿಗೆ ಪಟ್ಟಿ. ರೆಡ್ ಟೀಮಿಗೆ 2 ಹಾಗೆ ಬ್ಲೂ ಟೀಮಿಗೆ 2 ಹಲಿಗೆ ಪಟ್ಟಿಯನ್ನ ಕೊಟ್ಟಿರ್ತಾರೆ. ಆ ಒಂದು ಹಲಿಗೆ ಪಟ್ಟಿಯನ್ನ 4 ಜನ ಹಿಡ್ಕೋಬೇಕು. ಅದ್ರ ಮೇಲೆ ಒಬ್ರು ನಿಂತ್ಕೊಂಡು ಆ ಒಂದು ಸ್ಥಳವನ್ನ ರೀಚ್ ಆಗ್ಬೇಕು. ಆ ಪೆಡೆಸ್ಟಾಲ್ ಏನಿದೆ, ಸೊ ಆ ಒಂದು ಸ್ಥಳವನ್ನ ರೀಚ್ ಆಗ್ಬೇಕು. ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಹಲ್ಗೆ ಪಟ್ಟಿ ಮೇಲೆ ಏನ್ ನಿಂತಿರ್ತಾರೆ, ಆ ಒಂದು ಅಭ್ಯರ್ಥಿ ಕೆಳಗೆ ಇಳಿಯೋ ಹಾಗಿಲ್ಲ. ಆ ಒಂದು ಹಲ್ಗೆ ಪಟ್ಟಿ ಮೇಲೇನೆ ಅವರನ್ನ ಕರ್ಕೊಂಡ್ ಬರ್ಬೇಕು. ಒಂದಾದ್ಮೇಲೆ ಒಂದೇ ಮುಂದೆ ಹಿಂದೆ ಇಟ್ಕೊಂಡ್ ಬರ್ಬೇಕು. ಆ ಒಂದು ಪಟ್ಟಿಯ ಮೇಲೆ ಅವರು ಕಾಲಿಟ್ಕೊಂಡು ಬರ್ಬೇಕು. ಕೆಳಗೆ ಏನಾದ್ರು ಬಿದ್ರೆ ಅಥವಾ ಪೆಡೆಸ್ಟಾಲ್ ಮೇಲೆ ಇರುವಂತಹ ಪಜಲ್‌ಗಳನ್ನ ತರುವಾಗ ಏನಾದ್ರು ಕೈ ಜಾರಿದ್ರೆ ಆಟವನ್ನ ಮೊದಲಿನಿಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ನಾವು ಕಳೆದ ಒಂದು ವಾರದಿಂದ ನೋಡ್ತಾ ಇದ್ದೀವಿ. ರೆಡ್ ಟೀಮ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಆದ್ರೆ ವಾರದ ಮೊದಲ ಆಟದಲ್ಲಿ ಸ್ವಲ್ಪ ಮೋಸ ಆಯ್ತು ಅಂತಾನೆ ಹೇಳ್ಬೋದು. 2ನೇ ಆಟ ತುಂಬಾ ಚೆನ್ನಾಗಿ ಆಡಿದ್ರು. ಧ್ರುವಂತ್ ಅವರು ತುಂಬಾ ಚೆನ್ನಾಗಿ ಸಾಥ್ ಕೊಟ್ರು ಅಂತ ಹೇಳ್ಬೋದು. ಇದು ವಾರದ ಕೊನೆಯ ಅಂದ್ರೆ 3ನೇ ಆಟ. ಆಗಿರೋದ್ರಿಂದ ಇಲ್ಲಿ ಎಲ್ಲರಿಗೂ ಕೂಡ ಟೆನ್ಷನ್ ಇರುತ್ತೆ. ಯಾರ್ ಗೆಲ್ತಾರೆ? ಯಾರ್ ಸೋಲ್ತಾರೆ ಅಂತ. ರೆಡ್ ಟೀಮ್ ಸ್ಟಾರ್ಟಪ್ ಅಲ್ಲಿ ತುಂಬಾ ಚೆನ್ನಾಗಿ ತಗೊಂಡ್ರು. ಬೇಗನೆ ಪೆಡೆಸ್ಟಾಲ್ ಮೇಲಿರುವಂತಹ ಪಜಲ್‌ಗಳನ್ನೆಲ್ಲ ಬೇಗ ತಗೊಂಡ್ರು. ಸೊ, ತುಂಬಾ ಚೆನ್ನಾಗಿ ಸ್ಟ್ರಾಟಜಿಗಳನ್ನ ಯೂಸ್ ಮಾಡಿದ್ರು. ಥಿಂಕ್ ಮಾಡಿ ಈ ಒಂದು ಗೇಮನ್ನ ಯಾವ ರೀತಿ ಎಲ್ಲ ಆಡ್ಬೇಕು ಅನ್ನೋದನ್ನ ಮೊದ್ಲೇ ಇವ್ರು ಅರ್ತ್ಕೊಂಡಿದ್ರು. ಹಾಗಾಗಿ ತುಂಬಾ ಫಾಸ್ಟ್ ಆಗಿ ಕೆಲವೊಂದು ಝೋನ್‌ಗಳನ್ನ ಸಾಲ್ವ್ ಮಾಡ್ಕೊಂಡು ಸೊ, ಇಲ್ಲಿ ಆಟವನ್ನ ಆಡಿದ್ರು. ಕೊನೆಯ ಒಂದು ಝೋನಲ್ಲಿ ಪೆಡಸ್ಟಾಲ್ ಏನಿದೆ ಅಥವಾ ಒಂದು ಹಲಗೆ ಪಟ್ಟಿ ಏನಿದೆ ಅದ್ರ ಮೇಲೆ ತಂದಿರುವಂತಹ ಪಜಲ್‌ಗಳನ್ನ ಜೋಡಿಸ್ಬೇಕು. ಆದ್ರೆ ಜೋಡಿಸೋದ್ರಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಅವರು ಇಬ್ರೇ ಆಡ್ಬೇಕು. ಈ ಒಂದು ಹಲಗೆ ಪಟ್ಟಿ ಮೇಲೆ ಪಜಲ್‌ಗಳನ್ನ ಜೋಡಿಸುವಾಗ ಅಶ್ವಿನಿ ಅವರು ತುಂಬಾ ಟೆನ್ಷನ್ ಆಗಿ ಆಟವನ್ನ ಒಂದ್ ರೀತಿ ಉಲ್ಟಾ ಮಾಡಿದ್ರು ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಅಲ್ಲಿರುವಂತಹ ಕಂಟೆಸ್ಟೆಂಟ್‌ಗಳು ರೆಡ್ ಟೀಮಲ್ಲಿ ತುಂಬಾ ಚೆನ್ನಾಗಿ ಆಡಿ ಬೇಗನೆ ಒಂದು ಎಲ್ಲಾ ಪಜಲ್‌ಗಳನ್ನ ತಂದಿದ್ರು. ಆದ್ರೆ ಕೊನೆಯಲ್ಲಿ ಅಶ್ವಿನಿ ಅವರು ಮಾಡಿದ ಎಡವಟ್ಟಿನಿಂದಾಗಿ ರೆಡ್ ಟೀಮ್ ಸೋಲನ್ನ ಅನುಭವಿಸ್ತು. ಕೊನೆಯಲ್ಲಿ ನಮ್ಮ ಗಿಲ್ಲಿ ಅವರು ತುಂಬಾ ಚೆನ್ನಾಗಿ ಥಿಂಕ್ ಮಾಡಿ ಸ್ಟ್ರಾಟಜಿಗಳನ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಪೆಡೆಸ್ಟಾಲ್ ಮೇಲೆ ಇರುವಂತಹ ಎಲ್ಲಾ ಒಂದು ಪಜಲ್‌ಗಳನ್ನ ನೀಟಾಗಿ ಜೋಡಿಸಿ ಅದ್ರೊಳಗಡೆ ಬಾಲ್ ಅನ್ನ ಹಾಕಿದ್ರು. ಹಾಗಾಗಿ ಇವತ್ತು ಒಂದು ಬ್ಲೂ ಟೀಮ್ ವಿನ್ ಆಯ್ತು ಅಂತಾನೆ ಹೇಳ್ಬೋದು. ಸೊ, ಇದು ಕೊನೆಗೂ ಒಂದು ಗೆಲುವನ್ನ ಸಾಧಿಸಿದಂತಹ ಹೆಗ್ಗಳಿಕೆ ಅಥವಾ ಹೆಮ್ಮೆ ನಮ್ಮ ಗಿಲ್ಲಿ ಅವರಿಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಥವಾ ಬ್ಲೂ ಟೀಮ್‌ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಚೆನ್ನಾಗಿತ್ತು ಇವತ್ತಿನ ಒಂದು ಟಾಸ್ಕ್ ಅಂತಾನೆ ಹೇಳ್ಬೋದು. ಸೊ, ನೋಡೋಣ ಮುಂದೆ ಯಾರು ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತಾರೆ ಅಂದ್ರೆ ಈ ಬ್ಲೂ ಟೀಮ್ ಗೆದ್ದಿರೋದ್ರಿಂದ ಇದರಲ್ಲಿ ಒಬ್ಬರನ್ನ ಕ್ಯಾಪ್ಟನ್ಸಿ ಓಟದಲ್ಲಿ ಆಯ್ಕೆ ಮಾಡ್ಬೇಕಾಗುತ್ತೆ. ಯಾರು ಆಯ್ಕೆ ಆಗ್ತಾರೆ ಅಂತ ನೋಡೋಣ. ಓಕೆ, ಹಾಗಿದ್ರೆ ಈ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೆ ಒಂದು ಹೊಸ ಅಪ್ಡೇಟಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ಕಾರ.